ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ದುಬೈನಲ್ಲಿ ಭಾರತ ವರ್ಸಸ್ ನ್ಯೂಜಿಲೆಂಡ್ ಫೈನಲ್ ಫೈಟ್ಗೆ ಕೌಂಟ್ ಡೌನ್. ಅಜೇಯ ಟೀಮ್ ಇಂಡಿಯಾಗೆ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲೋಕೆ ಪ್ಲಾನ್. ಲೀಗ್ನಲ್ಲಿನ ಸೋಲಿನ ಸೇಡು ತೀರಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಕಿವೀಸ್. ಮೆಗಾ ಫೈನಲ್ನಲ್ಲಿ ಸಿಡಿಯೋಕೆ ಕೊಹ್ಲಿ ಸಜ್ಜು. ಕಿವೀಸ್ ಎದುರು ವಿರಾಟ್ ಅಬ್ಬರಿಸಿದ್ರೆ ಗೆಲುವು ಕನ್ಫರ್ಮ್. ಒಗ್ಗಟ್ಟಾಗಿ ಆಲ್ರೌಂಡ್ ಆಟ ಪ್ರದರ್ಶಿಸಿದ್ರೆ ಗೆಲುವು ಕಟ್ಟಿಟ್ಟ ಬುತ್ತಿ. ಟೀಂ ಇಂಡಿಯಾ ಗೆಲ್ಲಲಿ ಅಂತ ಅಭಿಮಾನಿಗಳ ಹಾರೈಕೆ. ಮೈಸೂರಿನ 101 ಗಣಪತಿ ದೇವಸ್ಥಾನ ಸೇರಿದಂತೆ ಹಲವೆಡೆ ಪೂಜೆ. 101 ತೆಂಗಿನಕಾಯಿಯನ್ನ ಒಡೆದು ಜಯಕ್ಕಾಗಿ ಪ್ರಾರ್ಥನೆ. ಚಾಂಪಿಯನ್ಸ್ ಟ್ರೋಫಿ ಗೆದ್ರೆ ರೋಹಿತ್ಗೆ ಲೈಫ್ ಲೈನ್ ಸಿಗುತ್ತಾ? ಫೈನಲ್ ಸೋತ್ರೆ ಹಿಟ್ಮನ್ ಕರಿಯರ್ ಫುಲ್ ಸ್ಟಾಪ್ ಬೀಳುತ್ತಾ? ರೋಹಿತ್ ಶರ್ಮಾ ಕ್ರಿಕೆಟ್ ಭವಿಷ್ಯದ ಬಗ್ಗೆ ಭಾರೀ ಚರ್ಚೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಹಲವು ಪ್ರಭಾವಿಗಳ ಪಾತ್ರ. ತನಿಖೆಯಲ್ಲಿ ಸ್ಫೋಟಕ ಮಾಹಿತಿ ಬಹಿರಂಗ. 3 ತಿಂಗಳ ಹಿಂದೆ ಮದುವೆಯಲ್ಲಿ ಭಾಗಿಯಾಗಿದ್ದ ಪ್ರಭಾವಿ ಸಚಿವ ಹೆಚ್ಚು ಕಡಿಮೆಯಾದ್ರೆ ಸ್ಥಾನಕ್ಕೆ ಕುತ್ತು ಎಂಬ ಆತಂಕ. 40 ಬಾರಿ ದುಬೈ ಪ್ರವಾಸದ ವೇಳೆ 520 ಕೆಜಿ ಚಿನ್ನ ಸಾಗಾಟದ ಮಾಹಿತಿ. ಪ್ರತಿ ಕೆಜಿಗೂ ಪಡೆಯುತ್ತಿದ್ದ ಕಮಿಷನ್ ಬರೋಬ್ಬರಿ 3,80,000 ರೂಪಾಯಿ. ಯಾರ್ಯಾರಿಗೆ ಚಿನ್ನ ಕೊಟ್ಟಿದ್ದೆ ಅನ್ನುವುದನ್ನು ಬಾಯ್ಬಿಟ್ಟಿದ್ದಾರಂತೆ ನಟಿ ರನ್ಯಾ ರಾವ್. ಪ್ರತಿಷ್ಠಿತ ಜ್ಯುವೆಲರಿಗಳಿಗೂ ಟ್ರಾವೆಲ್ ಸಂಸ್ಥೆಗಳಿಗೂ ಗೋಲ್ಡ್ ಸ್ಮಗ್ಲಿಂಗ್ ಗ್ಯಾಂಗ್ಗೂ ಇದೆಯಾ ಲಿಂಕ್? ಗೋಲ್ಡ್ ರಿಸೀವ್ ಮಾಡ್ತಾ ಇದ್ದ ಗ್ಯಾಂಗ್ ಪತ್ತೆಗೆ ಮುಂದಾದ ತನಿಖಾಧಿಕಾರಿಗಳು. ರನ್ಯಾ ಯಾವೆಲ್ಲ ಚಿನ್ನದ ಮಳಿಗೆಗೆ ಹೋಗಿದ್ರು ಅನ್ನೋ ಬಗ್ಗೆ ತನಿಖೆ. ಡಿಆರ್ಐ ವಿಚಾರಣೆ ಬಳಿಕ ಸಿಬಿಐನಿಂದಾನೂ ನಡೆಯಲಿದೆ ಎನ್ಕ್ವೈರಿ. ರನ್ಯಾ ರಾವ್ ಕಸ್ಟಡಿಗೆ ಪಡೆಯೋಕೆ ಸಿದ್ಧತೆ. ಅಧಿಕಾರಿಗಳು ಸಿಬ್ಬಂದಿ ಪಾತ್ರದ ಸಾಕ್ಷ್ಯ ಸಿಕ್ಕರೆ ಎಫ್ಐಆರ್ ದಾಖಲಿಸಿ ತನಿಖೆಗೆ ಪ್ಲಾನ್. ಫಾರಿನ್ನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ನಂಬಿಸಿ ಪಂಗನಾಮ. ಶಿವಾಜಿನಗರದ ಡಿಎಂ ಇಮಿಗ್ರೇಷನ್ ಕನ್ಸಲ್ಟೆಂಟ್ ಕಂಪನಿ ವಿರುದ್ಧ ಗಂಭೀರ ಆರೋಪ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ಬರೋಬ್ಬರಿ 4 ಎಫ್ಐಆರ್. ಇಡ್ಲಿ ಗೋಬಿ ಆಯ್ತು, ಈಗ ಪನ್ನೀರ್ ಸಿಹಿ ತಿಂಡಿಯ ಸರದಿ. ಆಹಾರ ಸುರಕ್ಷತೆ ಹಾಗೆ ಗುಣಮಟ್ಟದ ಬಗ್ಗೆ ಇಲಾಖೆ ಮೆಗಾ ಆಪರೇಷನ್. ಸ್ಯಾಂಪಲ್ ಪಡೆದು ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಕ್ರಮ. ಇನ್ನು 4-5 ತಿಂಗಳಲ್ಲಿ ಸರ್ಕಾರ ಬಿದ್ದೋಗುತ್ತೆ. ಆಗ ನಮ್ಮ ಎಚ್.ಡಿ. ರೇವಣ್ಣಗೆ ಜೈ ಜೈ ಅಂತಾರೆ. ಪ್ರಜ್ವಲ್ ರೇವಣ್ಣ 1 ತಿಂಗಳಲ್ಲಿ ಜೈಲಿಂದ ಹೊರಬರ್ತಾರೆ. ಎಂಎಲ್ಸಿ ಸೂರಜ್ ರೇವಣ್ಣ ಹೊಸ ಬಾಂಬ್. ಇನ್ನೂ ವಿಸರ್ಜಿಸದ ಆತ್ಮಹತ್ಯೆ ಮಾಡಿಕೊಂಡಿದ್ದ ಅತುಲ್ ಸುಭಾಷ್ ಅಸ್ಥಿ. ತಮ್ಮ ಮನೆಗೆ ಜಸ್ಟಿಸ್ ಇಸ್ ಡ್ಯೂ ಅಂತ ಬೋರ್ಡ್ ಹಾಕಿರುವ ಕುಟುಂಬಸ್ಥರು. ಪುತ್ರ ಶೋಕಂ ನಿರಂತರಂ ಅನ್ನುವಂತೆ ಮಗನ ನೆನಪಲ್ಲಿ ಕೊರಗ್ತಾ ಇರೋ ಪೋಷಕರು. ಕಾವೇರಿ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ಸಮರ. ಇದುವರೆಗೆ 412 ಪ್ರಕರಣಗಳು ದಾಖಲು. 20,60,000 ರೂಪಾಯಿ ದಂಡ ವಸೂಲಿ. ಕಾವೇರಿ ನೀರು ವೇಸ್ಟ್ ಮಾಡದಂತೆ ಜಲಮಂಡಳಿ ಮನವಿ. ಜನಿಸಿದ 3 ದಿನಕ್ಕೆ ಹಾಲು ಕೊಟ್ಟ ಹರು. ಚಿತ್ರದುರ್ಗದ ಅನ್ನೇಹಾಳದ ನಿರಂಜನಾಮೂರ್ತಿ ಎಂಬುವರ ಮನೆಯಲ್ಲಿ ಅಚ್ಚರಿ. ವಿಸ್ಮಯಕಾರಿ ಕರುವನ್ನ ಕಾಮಧೇನು ಅಂತ ನೋಡೋಕೆ ಮುಗಿಬಿದ್ದ ಗ್ರಾಮಸ್ಥರು. ಡ್ರಗ್ಸ್ ಫ್ರೀ ಕರ್ನಾಟಕ ಅಭಿಯಾನದ ಅಂಗವಾಗಿ ಪೊಲೀಸ್ ಮ್ಯಾರಥಾನ್. ಬೆಂಗಳೂರು, ಹುಬ್ಬಳ್ಳಿ, ಚಿತ್ರದುರ್ಗ, ತುಮಕೂರು ಸೇರಿ ರಾಜ್ಯಾದ್ಯಂತ ಓಟ. ಸಾವಿರಾರು ಪೊಲೀಸ್ ಸಿಬ್ಬಂದಿ, ವಿದ್ಯಾರ್ಥಿಗಳು, ನಾಗರಿಕರು ಭಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.